ಅವರು ಇವತ್ತು ಇಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ ನನ್ನ ತಂದೆ ತಾಯಿ ಕಲಾವಿದರಾದ್ದರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂಥ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ನಾವು ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದು ಒಂದು ಆಸೆ, ಈ ಕೊರಗಜ್ಜವನ್ನು ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಾವು ಇಡೀ ಭಾರತದಲ್ಲಿ ಎಲ್ಲ ಭಾಷೆಯನ್ನು ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನು ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದ್ದೇ ಆದಂಥ ಒಂದು ಏನು ಹೇಳ್ತೀವಿ, ಒಂದು ಸೊಗಡಿರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೋ ಹಾಕಿದ್ರೆ ಗೊತ್ತಾಗುತ್ತೆ. ಆದರೆ ಅವರ ನಿಜವಾದಂಥ ಆ ಭಾಷೆಗಿರುವಂಥ ಅದೊಂದು ರಾಗ, ಅದೊಂದು ಸೊಗಡು ನಮ್ಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದರೆ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚು ನಿಮಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿಗೆ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I'm seeking your support for this cinema. Thank you so much. Namaskara.